ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಜೊತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ದಿನ ಮನೆಮದ್ದು ಕಾರ್ಯಕ್ರಮದಲ್ಲಿ ಕುಂದಿನ ಬೇರಿನಿಂದ ಯಾವ ರೀತಿ ಮಕ್ಕಳಿಗೆ ಮತ್ತು ಮಕ್ಕಳಿಂದ 15 ವರ್ಷದವರೆಗಿನ ಮಕ್ಕಳಿಗೆ ಯಾವ ರೀತಿ ಎದೆಯಲ್ಲಿ ಕಫ ಕಟ್ಕೊಂಡ್ರೆ ಅದನ್ನು ಹೊರ ಹಾಕ್ಬೋದು ಅಂತ ಅಂದ್ಬಿಟ್ಟು ಪ್ರಾಕ್ಟಿಕಲಾಗಿ ಇದನ್ನು ತೋರಿಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಈ ಗಿಡ ನೋಡಿ, ಇದು ಬಳ್ಳಿ ಹೇಗಿದೆ ಅಂತ ಅಂದ್ಬಿಟ್ಟು ಇದು ನೋಡಿ, ಇದು ಕಾಡಿನಲ್ಲಿ ಹುಡ್ಕೊಂಡು ತಂದಿರೋ ಅಂಥದ್ದು. ಇದು ನೋಡಿ, ಇದು ಅವಶ್ಯಕತೆ, ತುಂಬ ಅವಶ್ಯಕತೆ ಅಂದರೆ ಈ ಬೇರು, ಇದು ಕಾಂಡ ಮತ್ತು ಎಲೆ ಬೇಡ, ಇದೇನು ಬೇಡ. ಇದರ ಹೆಸರು ಕುಂದಿನ ಬೇರು ಅಂತ ಅಂದ್ಬಿಟ್ಟು ಇದು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸೂಪರಾಗಿದೆ ನೋಡಿ, ಚೆನ್ನಾಗಿದೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತಂದರೆ, ಇದಕ್ಕೆ ಈ ಬೇರು ತೊಗೋಬೇಕು. ಫಸ್ಟು ಬೇರು ತೊಗೊಂಡು ಇದು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಕಾಳುಮೆಣಸು ಮತ್ತು ಲವಂಗ, ಏಲಕ್ಕಿ ಮತ್ತು ಬೆಳ್ಳುಳ್ಳಿ, ಇದು 4 ಕೂಡ ತಗೋಬೇಕು. ಅದ್ರ ಜೊತೆಗೆ ಇದ್ರ ಬೇರು ತೊಗೊಬೇಕು. ಬೇರು ತೊಗೊಂಡು ಇದು ಎಷ್ಟು ತಿಂಗಳು ಮಗು ಮಾಡ್ಬೋದು ಅಂತಂದರೆ 5 ತಿಂಗಳು ಮಗು ಮಾಡ್ಬೋದು. 5 ತಿಂಗಳು ಮಗುವಿನಿಂದ ಮಾಡ್ಬೋದು. ಏನಾರು ಎದೆಯಲ್ಲಿ ಕಫ ಕಟ್ಕೊಂಡು ಮತ್ತು ಬರ ಅಂತ ಇದ್ದರೆ, ಮತ್ತು ಕೆಮ್ಮು ವಾಸಿಯಾಗದೆ ಇದ್ದರೆ, ಶೀತ ಜಾಸ್ತಿ ಇದ್ದರೆ ಇದನ್ನು ಮನೆಮದ್ದು ಆಗಿ ಮಾಡಿಕೊಡ್ಬೋದು ಮಕ್ಕಳಿಗೆ. ನೀವು ಕೂಡ ಇದನ್ನು ನೋಡಿಕೊಂಡ್ರೆ ಮನೆಮದ್ದು ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಈಗ 5 ತಿಂಗಳ ಮಕ್ಕಳಿಗೆ ಯಾವ ರೀತಿ ಅಂತಂದರೆ, 1 ಲವಂಗ ತಗೊಳ್ಳಿ, 1 ಎಲೆ ಇದು ಕಾಳುಮೆಣಸು ತಗೊಳ್ಳಿ, ಇದರಲ್ಲಿ 1 ಕಾಳು ಏಲಕ್ಕಿ, ಇದರಲ್ಲಿ 1 ಬೆಳ್ಳುಳ್ಳಿ ಇಲ್ಕು, ಬೆಳ್ಳುಳ್ಳಿ 1 ಇದು ನೋಡಿ, ಹಿಂಗೆ ತೆಗೆದಿದ್ದೀನಿ. ಇದನ್ನು ತಗೊಳ್ಳಿ, ಇದನ್ನು 1 ಬೆಳ್ಳುಳ್ಳಿ ಇಲ್ಕು, 1 ಏಲಕ್ಕಿ, ಇಲ್ಲಿ 1 ಕಾಳು, 1 ಲವಂಗ ಮತ್ತು ಇದು 1 ಕಾಳುಮೆಣಸು, ಇದು ತೊಗೋಬೇಕು. ಇದು ತಗೊಂಡು ಜೊತೆಗೆ ಈ ಬೇರನ್ನು ತೊಳ್ಕೊಬೇಕು. ಇವಾಗ ನಿಮಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಅದಕ್ಕಿಂತ ಮೊದಲು ಅಂತ ಅಂದರೆ, ಇದು 5 ತಿಂಗಳು ಮಗುಗಾಯಿತು. ಜೊತೆಗೆ ಇದನ್ನು 15 ವರ್ಷದವರೆಗೂ ಕೂಡ ಕೊಡ್ಬೋದು ಮಕ್ಕಳಿಗೆ. ಇದು ಶೀತ, ಕೆಮ್ಮು ಮತ್ತು ಎದೆಯಲ್ಲಿ ಕಫ ಕಟ್ಟಿ ಕಫ ಬತ್ತೆ ಇರೋದು, ಮತ್ತು ಗೊರ ಅಂತ ಶಬ್ದ ಬತ್ತೆ ಇರೋದು, ಇದನ್ನು ತಗೊಂಡು ಅರ್ಧ ಗಂಟೆಯಲ್ಲೇ ಇದು ವಾಮಿಟಿಂಗ್ ಮೂಲಕ ಹೊರ ಬರುತ್ತೆ. ಇದು ಫುಲ್ಲು ಕಫ ಎಲ್ಲ ಹೊರ ಹಾಕುತ್ತೆ. ಇದಕ್ಕೆ ಈ ನ್ಯೂಮೋನಿಯಾ, ಬ್ರಾಂಕೈಟಿಸ್ ಅಂತಾರಲ್ಲ, ಅದಕ್ಕೆ ತುಂಬಾ ಮನೆಮದ್ದು ಅಂತಂದರೆ ತುಂಬಾ ರಾಮಬಾಣ. ಇದು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ. ಎಲ್ಲೇ ಸಿಕ್ಕಿದ್ರು ಈ ಬಡ್ಡಿಯ ನೋಡಿ ವೀಕ್ಷಕರೇ, ನೋಡಿ ಮನೆಗೆ ತಂದು ಇದನ್ನು ನಿಮ್ಮ ಮನೆಯಲ್ಲಿ ಬೆಳೆಸ್ಕೋಬೋದು. ಪಾಟಲ್ಲಿ ಹಾಕೋಬೋದು ಅಥವಾ ತೋಟದಲ್ಲಿ ಹಾಕೋಬೋದು, ಎಲ್ಲಾದರೂ ಹಾಕೋಬೋದು. ನಾನು ಇದನ್ನು ತುಂಬ ಕಷ್ಟಪಟ್ಟು ಎಲ್ಲಿಂದನೂ ತೊಗೊಂಬಂದು ಕಾಡಿಂದ ಹುಡುಕಿ ತಂದು ನಿಮಗೆ ಇದನ್ನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇದನ್ನು ತಂದಿದ್ದೇನೆ. ಇವಾಗ ಪ್ರಾಕ್ಟಿಕಲ್ ಮಾಡ್ತೇನೆ, ಅದನ್ನು ನೀವು ವೀಕ್ಷಿಸಿ. ಈಗ ಇದನ್ನು ಕಟ್ ಮಾಡ್ಕೊತ ಇದ್ದೇನೆ. ಇದನ್ನು ಕಟ್ ಮಾಡ್ಕೊಂಡಾಯ್ತು. ಇದು ಈಗ ನೋಡಿ, ಬೇರೆ ಕಟ್ ಮಾಡ್ಕೊಂಡಿದ್ದೇನೆ. ಮತ್ತು 1 ಕಲ್ಲು ತೊಗೊಂಡಿದ್ದೇನೆ. ಈ ರೀತಿ 1 ಕಲ್ಲು ತೊಗೊಬೇಕು. 1 ಕಲ್ಲು ತೊಗೊಂಡು ಇದನ್ನು ವಾಶ್ ಮಾಡಿದ್ದೇನೆ. ವಾಶ್ ಮಾಡಿದ್ದೇನೆ. ಇದನ್ನು ನೋಡಿ ಎಷ್ಟು ನೀಟಾಗಿದೆ. ಅದನ್ನು ಈ ರೀತಿ
ಒರೆಸ್ಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ಈ ರೀತಿ ಉಜ್ಜಬೇಕು ಇದರಲ್ಲಿ. ನೋಡಿ ಈ ರೀತಿ ಉಜ್ಜಿದ್ರೆ ಅದು ಒಂದು ಸ್ವಲ್ಪ ಬಿಸಿ ನೀರು ಹಾಕಬೇಕು ಒಂಚೂರು, ಅಥವಾ ಎದೆಯಲ್ಲಿ ಹಾಕಬೇಕು. ಈ ರೀತಿ ಉಜ್ಜಬೇಕು. ನೋಡಿ ಈ ರೀತಿ ಉಜ್ಕೊಂಡಿದ್ದೀನಿ. ಅದರ ಜೊತೆಗೆ ಇದು ಕಾಳು ಮೆಣಸು ನೋಡಿ, ಒಂದು ಕಾಳು ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಕಾಳು ಮೆಣಸು ತೊಗೊಂಡಿದ್ದೀನಿ. ಈ ಕಾಳು ಮೆಣಸನ್ನು ಕೂಡ ಈ ರೀತಿ ಉಜ್ಕೋಬೇಕು. ಈ ರೀತಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂತು. ಈ ರೀತಿ ಉಜ್ಕೋಬೇಕು. ಅದ್ರ ಜೊತೆಗೆ ಇದು ಒಂದು ಬೆಳ್ಳುಳ್ಳಿ ಸ್ವಲ್ಪ ಅಂದರೆ ಸ್ವಲ್ಪ ಇದು ಹಿಂಗೆ ಇದು ಮಾಡಿ, ಮಕ್ಕಳು ಅದು ಚಿಕ್ಕ ಮಕ್ಕಳು ಅವಕ್ಕೆ ಗಂಟ್ಲಲ್ಲಿ ಇಳಿಯೋದಿಲ್ಲ. ಆದ್ದರಿಂದ ಇದನ್ನು ಸಣ್ಣದಾಗಿ ಇದನ್ನು ಹಿಂಗೆ ಉಜ್ಕೋಬೇಕಾಗುತ್ತೆ. ಈ ರೀತಿ ಇದು ದಪ್ಪ ಬೇಡ, ಈ ರೀತಿ ಉಜ್ಕೋಬೇಕಾಗುತ್ತೆ. ಅದರ ಜೊತೆಗೆ ಏಲಕ್ಕಿ ಓಪನ್ ಏಲಕ್ಕಿ ಬಿಡಿಸಿದ್ದೇನೆ. ಏಲಕ್ಕಿ ಬಿಡಿಸಿ ಇದರಲ್ಲಿ ಒಂದು ಕಾಳು ತೊಗೊತಾ ಇದ್ದೇನೆ. ಒಂದು ಕಾಳು ತೊಗೊಂಡು ಇದನ್ನು ಕೂಡ ಹೀಗೆ ಹಾಕಿ ನೋಡಿ. ಈಗ ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಏನೇನು ಈ ಥರ ಬೇರು ಮತ್ತು ಏಲಕ್ಕಿ, ಇದು ಕಾಳು ಮೆಣಸು ಮತ್ತು ಲವಂಗ, ಇದೆಲ್ಲ ಮಿಕ್ಸ್ ಮಾಡಿ ಇಲ್ಲಿ ಎಲ್ಲ ಹಿಂಗೆ ತೇಯ್ಕೊಂಡಿದ್ದೇನೆ. ಇಲ್ಲಿ ತೇಯ್ಕೊಂಡು ಒಂದು ಒಳ್ಳೆ ತೊಗೊಬೇಕು. ಹಿಂಗೆ ಒಂದು ಸ್ವಲ್ಪ ಬಿಸಿ ನೀರಿಂದ ಹಿಂಗೆ ಇದನ್ನು ಇಲ್ಲಿಗೆ ತೊಗೋಬೇಕು. ಇಷ್ಟು ಬಿಸಿ ನೀರಿಂದ ಹಿಂಗೆ ತಗೊಂಡು ಮಕ್ಕಳಿಗೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇದು ಬಿಸಿ ನೀರಿಂದ ಅಥವಾ ಎದೆ ಹಾಲಿನಿಂದ ಈ ರೀತಿ ಮಾಡಿಕೊಂಡು ಚಿಕ್ಕ ಮಕ್ಕಳಿಗೆ ಈ ರೀತಿ ಒಳ್ಳೆಯಲ್ಲಿ ಹುಯ್ಬೋದು. ಈ ರೀತಿ ಊದಾಗ ಅರ್ಧ ಗಂಟೆಯಲ್ಲಿ ಮಕ್ಕಳು, ನೀವು ಇದನ್ನು ಊದಾದ್ಮೇಲೆ ಮಕ್ಕಳಿಗೆ ಹಾಲೇನು ಉಣ್ಸೋಕ್ಕೆ ಹೋಗಬೇಡಿ. ಅರ್ಧ ಗಂಟೆಯಲ್ಲಿ ವಾಮಿಟಿಂಗ್ ಮೂಲಕ ಫುಲ್ಲು ಕಫ ಎಲ್ಲ ಏನು ಕಫ ನಮ್ಮ ಹೃದಯದಲ್ಲಿ ಅಡಗಿದೆ, ಫುಲ್ಲು ಇದರಲ್ಲೆಲ್ಲ ಬ್ರಾಂಕೈಟಿಸ್ ಆಗಿದೆ, ಶೀತ ಮತ್ತು ಕೆಮ್ಮು ಕಫ ಇದೆ, ಅದೆಲ್ಲ ಫುಲ್ಲು ಹೊರ ಹಾಕುತ್ತೆ ಕಫ. ಇದಕ್ಕೆ ಕಫಕ್ಕೆ ರಾಮಬಾಣ ಅಂತ ಅನ್ಬೋದು. ತುಂಬಾ ಒಳ್ಳೆ ಮನೆ ಮದ್ದು ಇದು. ಮತ್ತು ಇನ್ನೊಂದು ಅಂತ ಈ ಗಿಡ ಇದು ಏನು ಅವಶ್ಯಕತೆ ಇಲ್ಲ. ಇದು ಏನು ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ. ಇದೇನು ಅವಶ್ಯಕತೆ ಇಲ್ಲ. ಇದು ಮಾತ್ರ ಬೇರು ಮಾತ್ರ ಇದು ಅವಶ್ಯಕತೆ. ಕಾಂಡ ಮತ್ತು ಎಲೆ ಏನು ಬೇಡ. ಮತ್ತು ಇದಕ್ಕಿಂತ ಮೊದಲು ಒಂದು ಬೇವಿನ ಚಕ್ಕೆದ್ದು ಪ್ರೋಗ್ರಾಮ್ ಕೊಟ್ಟಿದ್ದೆ ನಾನು. ಇದು ಯಾವ ರೀತಿ ಅಂತ ಅಂದರೆ, ನೀವು ಪ್ರಾಕ್ಟಿಕಲ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಅಂದ್ಕೊತೇನೆ. ಇದನ್ನು ಮಾಡಿ ನೋಡಿ. ಇದು ರಿಯಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದರಿಂದ ನಾವು ಕಾಯಿಲೆ ಗುಣಪಡಿಸ್ಕೋಬೋದು ಅಂತ ಅಂದ್ಬಿಟ್ಟು. ಟೈಫಾಯ್ಡು ಬಂದಾಗ, ಟೈಫಾಯ್ಡ್ ಬರೋದು ಯಾವ ರೀತಿ ಅಂತಂದರೆ ನೀರಿಂದ ಬರೋ ಅಂಥದ್ದು. ನೀರಿನಿಂದ ವಾಟ್ರ್ ಕಲುಷಿತ ಆಗಿ ಅದರಿಂದ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ನಮ್ಮ ಇದು ನೀರಿನಿಂದ ನಾವು ಸೇವನೆ ಮಾಡಿದಾಗ ಅದು ನಮಗೆ ಫೀವರ್ ಬಂದು ಇದು ಟೈಫಾಯ್ಡು ಮತ್ತು ಅದು ವಿಷಮಶೀತ ಜ್ವರ ಆಗುತ್ತೆ. ಜ್ವರ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಅಂದ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ, ಅಥವಾ ಇಷ್ಟು ದಿನ ಒನ್ ವೀಕ್ ಇದು ಚಿಕಿತ್ಸೆ ಆ್ಯಂಟಿಬಯೋಟಿಕ್ ತೊಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ತೀವಿ. ನನಗೂ ಕೂಡ ನಾನು ಹೇಳಿದ್ದೆ, ನಾನು ಹಿಂದೆ ಪ್ರೋಗ್ರಾಮ್ ಕೊಟ್ಟಾಗ ಹೇಳಿದ್ದೆ, ನನಗೆ 10 ಸಲ ಟೈಫಾಯ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು.
ಟೈಫಾಯ್ಡ್ ವಿತ್ ಚಿಕನ್ಗುನ್ಯ ಎರಡೂ ಆಗಿತ್ತು. ಆವಾಗ ನಾನು ಜೆ ಎಸ್ ಎಸ್ ಹಾಸ್ಪಿಟಲ್ಗೆ ಹೋಗಿದ್ದೆ, ಬ್ಲಡ್ ಎಕ್ಸಾಮ್ ಕೊಟ್ಟೆ. ಬ್ಲಡ್ ಎಕ್ಸಾಮ್ ಕೊಟ್ಬಿಟ್ಟು ಅಟ್ಲೀಸ್ಟ್ ನಾನು ಇಲ್ಲಿಂದ ಅಲ್ಲಿವರೆಗೆ ಎದ್ದು ನನಗೆ ಬ್ಲಡ್ ಎಕ್ಸಾಮ್ ರಿಪೋರ್ಟ್ಸ್ ಕಲೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆವಾಗ ಹೆಂಗೋ ಮೆಲ್ಲಕ್ಕೆ ಹೋಗಿ ಬ್ಲಡ್ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಡಾಕ್ಟ್ರಿಗೆ ತೋರಿಸಿದಾಗ ಅವರು ಒಂದು 4 ನಿಮಿಸಲಿಡ್ ಮಾತ್ರೆ ಬರ್ಕೊಟ್ರು, ಏನಿಲ್ಲ ಹೋಗ್ರಿ ಅಂತ ಅಂದ್ಬಿಟ್ಟು. ಆಮೇಲೆ ನನಗೆ ಇದೇನು ಮಾಡೋದಪ್ಪ ಅಂತ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟು ಇದು ಮೈಸೂರು ಇನ್ನೊಂದು ಕಾಮಾಕ್ಷಿ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಡಾಕ್ಟ್ರು ಭೇಟಿ ಮಾಡಿ ಆಮೇಲೆ ಅವರು ಬ್ಲಡ್ ಎಕ್ಸಾಮ್ ಬರೆದು ಮತ್ತು ಖಾಲಿ ಹೊಟ್ಟೆಲೊಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂದ್ಬಿಟ್ಟು ಅವ್ರು ಟ್ರೀಟ್ಮೆಂಟ್ ಕೊಟ್ಟರು. ಚಿಕನ್ಗುನ್ಯ ವಾಸಿ ಆಯಿತು. ಇನ್ನು ಟೈಫಾಯ್ಡಿಗೆ ಬಂದಾಗ, ಟೈಫಾಯ್ಡು ನನ್ನ 10 ಸಲ ಕಂಟಿನ್ಯೂಯಸ್ 10 ಸಲ ಟೈಫಾಯ್ಡು 3 ಮಂತ್ಸು 6 ಮಂತು 1 ಇಯರು ಹಿಂಗೆ ಗ್ಯಾಪ್ ಕೊಟ್ಟು ಟೈಫಾಯ್ಡ್ ಆಗ್ತಾನೇ ಇರೋದು. ಆವಾಗ ನಾನೀಗೆ ಅಂದ್ಕೊಂಡೆ, ಮನೆ ಮದ್ದು ಯಾವ ರೀತಿ ಕಂಡುಹಿಡ್ಕೊಳ್ಳೋದು ಇದನ್ನು ಅಂತಂದ್ಬಿಟ್ಟು ನಾನು ಅಂದ್ಕೊಂಡೆ. ಆವಾಗ ಬೇವಿಂದು ಚಕ್ಕೆ ಮೇಲ್ಗಡೆ ಇದೆಲ್ಲ ತೆಗಿಯೋದು, ಒಳಗಡೆ ಏನು ತೊಗಟೆ ಇರುತ್ತೆ ಅದನ್ನು ತಗೊಳ್ಳೋದು, ಮೇಲ್ಗಡೆ ಚಕ್ಕೆ ಎಲ್ಲ ತೆಗಿಯೋದು, ಒಳಗಡೆ ಚಕ್ಕೆ ತೊಗಟೆ ತಗೊಳ್ಳೋದು. ತೊಗಟೆ ತಗೊಂಡು ಒಂದು ಅದೇನಾದರೂ ಮಿಕ್ಸಿಲಿ ಸರಿಯಾಗಿ ಗ್ರ್ಯಾಂಡ್ ಆಗಿಲ್ಲ ಅಂತಂದರೆ ಒಂದು ಒರಳುಕಲ್ಲಲ್ಲಿ ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಮಿಕ್ಸಿಗೆ ಹಾಕೊಂಡು ಗ್ರ್ಯಾಂಡ್ ಮಾಡ್ಕೊಂಡು ನೀರು ಹಾಕ್ಬಿಟ್ಟು ಗ್ರ್ಯಾಂಡ್ ಮಾಡಿಕೊಂಡು ಅದು ಹಾಲು ಥರ ಬರುತ್ತೆ, ಅದನ್ನು ಸೋದಿಸ್ಕೊಂಡು ಒಂದು ಲೋಟ ಈ ರೀತಿ ನೋಡಿ, ಈ ರೀತಿ ಲೋಟದಲ್ಲಿ ಒಂದು ಲೋಟ ಖಾಲಿ ಹೊಟ್ಟೆಗೆ, ಅದು 6-6:30 ಖಾಲಿ ಹೊಟ್ಟೆಗೆ ಕುಡಿತಾ ಬಂದರೆ 7 ದಿನದಲ್ಲಿ ನಿಮಗೆ ಟೈಫಾಯ್ಡ್ ಅನ್ನೋದು ಯಾವುದೇ ರೀತಿಯಾದಂಥ ನಿಮ್ಮ ದೇಹದಲ್ಲಿ ಇದು ಇರೋದೇ ಇಲ್ಲ, ವಾಸಿಯಾಗುತ್ತೆ. ಟೈಫಾಯ್ಡ್ ವಾಸಿಯಾಗುತ್ತೆ. ಆದ್ದರಿಂದ ಈ ಮನೆ ಮದ್ದು ಅಂತ ಅನ್ನೋದು ಇದು ನಾನು ಸ್ವತಃ ಮಾಡಿಕೊಂಡಿರೋದಲ್ಲ, ಇದು ಸ್ವತಃ ನನ್ನಿಂದ ಬಂದಿರೋದಂತ ಅಲ್ಲ. ಇದು ಟೈಫಾಯ್ಡ್ದು ನಾನು ಮಾಡ್ಕೊಂಡಿದ್ದು. ಇದು ನಮ್ಮ ತಾತ ಮತ್ತು ನಮ್ಮ ಪೂರ್ವಜರ ಕಾಲದಿಂದ ಬಂದಂಥ ಇದು ಮನೆ ಮದ್ದು. ಈ ಮನೆ ಮದ್ದನ್ನು ತುಂಬ ಮಕ್ಕಳಿಗೆ ಮತ್ತು ತುಂಬ ಇದು 15 ವರ್ಷದವರೆಗೆ ಏನು ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಇದನ್ನು 15 ವರ್ಷದ ಮಕ್ಕಳಿಗೆ ಯಾವ ರೀತಿ ಅಂತ ಅಂದರೆ, 1 ಬೆಳ್ಳುಳ್ಳಿ, 1 ಕಾಳು ಮೆಣಸು, ಇದು ಏಲಕ್ಕಿ ಮತ್ತು ಇದ್ರ ಬೇರು ಎಲ್ಲ ಚೆನ್ನಾಗಿ ಪುಟಾಣಿ ತಗೊಂಡು ಕುಟ್ಬಿಟ್ಟು ಅದನ್ನು ಹಿಂಗೆ ಆಡಿಸಿದ್ರೆ ಅದು ಎಲ್ಲ ಫುಲ್ಲು ಇದಾಗುತ್ತೆ, ಪುಡಿ ಆಗುತ್ತೆ. ಅದನ್ನು ತೆಗೆದುಬಿಟ್ಟು ಒಂದು ಲೋಟಗೆ ನೀರಿಗೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಕುಡಿಸಿ, ಅವಕ್ಕೂ ಕೂಡ ಇದು ವಾಮಿಟಿಂಗಲ್ಲಿ ಇದು ಕಫ ಎಲ್ಲ ಹೊರ ಬರುತ್ತೆ ಮತ್ತು ಎಲ್ಲ ಫುಲ್ಲು ಶುಚಿಯಾಗುತ್ತೆ. ಈ ಮನೆ ಮದ್ದನ್ನು ಯಾವುದೇ ಕಾರಣಕ್ಕೂ ಈ ಗಿಡ ಎಲ್ಲೇ ಸಿಕ್ಕಿದ್ರೂ ಕೂಡ ಬಿಡಕ್ಕೆ ಹೋಗ್ಬೇಡಿ. ಈ ಗಿಡ ನೋಡ್ಕೊಳ್ಳಿ, ಇನ್ನೊಂದ್ಸಲ ತೋರಿಸ್ತೀನಿ. ಈ ಗಿಡ ಎಲ್ಲಿ ಸಿಕ್ಕಿದ್ರೂ ಬಿಡಕ್ಕೆ ಹೋಗಬೇಡಿ. ಎಲ್ಲಿ ಸಿಕ್ಕಿದ್ರೂ ಕೂಡ ಈ ಗಿಡ ತಗೊಂಬಂದು ನಿಮ್ಮ ಮನೆ ಹತ್ರ ಎಲ್ಲಾದರೂ ಸೇವ್ ಮಾಡಿ ಬೆಳೆಸಿ, ಇದನ್ನು ಮುಂದಕ್ಕೆ ಉಪಯೋಗಕ್ಕೆ ಬರುತ್ತೆ. ಇದನ್ನು ನಾನು ನಿಮಗೆ ತರ್ತಾಯಿದ್ದೀನಿ. ಇಷ್ಟೊತ್ತವರೆಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ಜೊತೆಗೆ ನಾನು ಮತ್ತೆ ಬೇರೆ ಮನೆ ಮದ್ದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀನಿ. ಅದನ್ನು ವೀಕ್ಷಣೆ ಮಾಡಿ ನಿಮ್ಮ ಮಕ್ಕಳಿಗೆ ಮನೆ ಮದ್ದು ಕಾರ್ಯಕ್ರಮದಿಂದ ನಮ್ಮ ಮಕ್ಕಳನ್ನ ಯಾವ ರೀತಿ ಸೇಫ್ ಮಾಡ್ಕೋಬೋದು, ಯಾವ ರೀತಿ ಕಾಯಿಲೆ ಗುಣ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಿಮಗೆ ಗಮನಕ್ಕೆ ಬರುತ್ತೆ. ಹಿಂದಿನ ಕಾಲದಲ್ಲಿ ಮನೆ ಮದ್ದು ಇತ್ತು, ಇಂಗ್ಲೀಷ್ ಮೆಡಿಷನ್ ಅಷ್ಟು ಅವಶ್ಯಕತೆ ಇರಲಿಲ್ಲ. ಇವಾಗ ಇಂಗ್ಲೀಷ್ ಮೆಡಿಷನ್ನು ಇದೆ. ಇಂಗ್ಲೀಷ್ ಮೆಡಿಷನ್ನು ನಮಗೇನು ಹಾಸ್ಪಿಟಲ್ ಇದೆ, ಏನು ಇದು ಬೇಕಾದ ಅವೈಲಬಿಲಿಟಿ ಇದೆ ಅಂತ ನೀವು ಅಂದ್ಕೊಳ್ತೀರಿ. ಆದರೆ ಮನೆ ಮದ್ದು ಪಕ್ಕಾ ಮನೆ ಮದ್ದು. ಹಾಸ್ಪಿಟಲ್ ಇದ್ದರೂ ಕೂಡ
ಮನೆಮದ್ದು ಪಕ್ಕಾ ಮನೆಮದ್ದು. ನೀವು ನೋಡಿ ಮಕ್ಕಳಿಗೆ ಮಾಡಿ ಅದನ್ನು ಇದು ಮಕ್ಕಳಿಗೆ ಕುಡಿಸಿ, ಖಂಡಿತ ಇದು ಗುಣಮುಖರಾಗ್ತಾರೆ. ಇದರಿಂದ ನೀವು ಬೇರೆಯವ್ರಿಗೆ ಹೇಳ್ಬೋದು, ಈ ರೀತಿ ನನ್ನ ಮಕ್ಳಿಗೆ ಮಾಡಿದ್ದೆ, ಈ ರೀತಿ ತೋರಿಸ್ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಇದನ್ನು ಮಾಡಿ ನೋಡಿ. ಇನ್ನು ಮುಂದಿನ ಮನೆಮದ್ದು ಕಾರ್ಯಕ್ರಮದಲ್ಲಿ ನಾನು ಬೇರೆ ಒಂದು ಪ್ರೋಗ್ರಾಮ್ ಕೊಡ್ತೀನಿ. ಅದನ್ನು ವೀಕ್ಷಿಸಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದು ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಎಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.